ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಪಕ್ಕಾ ಹೋಟೆಲ್ ಶೈಲಿಯಲ್ಲಿ ರವೆ ಇಡ್ಲಿನ ಮಾಡ್ತಾಯಿದ್ದೀವಿ. ಸೊ ಈ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಎಷ್ಟೋ ಸಲ ಮನೆಯಲ್ಲಿ ಮಾಡಿರ್ತೀರ, ಆದರೆ ಈ ರುಚಿ ಬಂದಿರಲ್ಲ. ಸೊ ನೋಡಿ, ನಾವು ಹಾಗೆ ಸೋಡಾ ಹಾಕ್ದೇ ಮಾಡಿ ತೋರಿಸ್ತಾಯಿದ್ದೀವಿ. ವಿತೌಟ್ ಸೋಡಾ ಇಷ್ಟೊಂದು ಸಾಫ್ಟಾಗಿ ಬರಬೇಕಾದ್ರೆ ನಾವು ಯಾವ ರೀತಿ ಮಾಡಬೇಕು, ಹಾಗಾದರೆ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಉದ್ದಿನಬೇಳೆನ ನಾವು ಇಲ್ಲಿ ಸುಮಾರು 5ರಿಂದ 6 ಗಂಟೆವರೆಗೂ ನೆನೆ ಇಟ್ಕೊಂಡಿದ್ದೀವಿ. ನಾವು ಈ ಉದ್ದಿನಬೇಳೆನ ಈ ಲೋಟ ಇದೆಯಲ್ವ, ಇದರಲ್ಲಿ 1-2 ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆನ ನೆನೆ ಇಟ್ಕೊಂಡಿದ್ದೀವಿ. ಇವಾಗ ಅದೇ ಲೋಟದ ಅಳತೆನಲ್ಲೇ ಅದರ 2ರಷ್ಟು ಅಂದರೆ 4 ಗ್ಲಾಸ್ ಆಗುವಷ್ಟು ಇಡ್ಲಿ ರವೆನ ನೆನೆಸ್ಕೊಬೇಕಾಗುತ್ತೆ. ಇದು ಕೂಡ ನೋಡಿ, ನಾವು ಉದ್ದಿನಬೇಳೆ ಎಷ್ಟು ತೊಗೊಂಡಿರ್ತೀವೋ ಅದು 2ರಷ್ಟೇ ನಾವು ಇಡ್ಲಿ ರವೆನ ತೊಗೊಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಬ್ಬರು 4ರಷ್ಟು ತೊಗೊತಾರೆ, ಹಾಗಾಗಿ ಇಡ್ಲಿ ಸಾಫ್ಟಾಗಿ ಬರಲ್ಲ. ಇದನ್ನು ನಾವು 1-2 ಸಲ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಇಡ್ಲಿ ರವೆನ. ಇವಾಗ ನಾವು ತೊಳ್ಕೊತಾ ಇದ್ದೀವಿ ನೋಡಿ. 2 ಸಲ ತೊಳೆದ್ರೆ ಸಾಕು, ಇದು ತುಂಬ ಸತಿ ಕ್ಲೀನ್ ಮಾಡಬಾರ್ದು. ಆ ರೀತಿ ಮಾಡೋದ್ರಿಂದ ಎಲ್ಲ ಹೋಗಿಬಿಡುತ್ತೆ ನೀರಲ್ಲೇ. ಸೊ ಹಾಗಾಗಿ ನಾವು 1-2 ಸಲ ಇದನ್ನು ನೀರಲ್ಲಿ ತೊಳ್ಕೊತಾ ಇದ್ದೀವಿ ನೋಡಿ. ಇದು 2 ಸಲ ಇವಾಗ ತೊಳೆದಾಯಿತು. ಇದಕ್ಕೆ ನಾವು ನೀರನ್ನು ಸೇರಿಸ್ಬಿಟ್ಟು 1-2 ಗ್ಲಾಸ್ ನೀರನ್ನು ಹಾಕಿ ಸುಮಾರು 1 ಗಂಟೆವರೆಗೂ ಇದನ್ನು ನಾವು ನೆನೆಯೋಕ್ಕಿಡಬೇಕು. ಸೊ ನೋಡಿ, ಇವಾಗ ನಾವು ಇದನ್ನು 1 ಗಂಟೆವರೆಗೂ ನೆನೆಯೋಕೆ ಬಿಡೋಣ. ಇವಾಗ ಅದು ನೆನೆಯೋವರೆಗೂ ನಾವು ಈ ಕಡೆ ಉದ್ದಿನಬೇಳೆ ನೆನೆ ಇಟ್ಟಿದ್ವಲ್ಲ, ಇದು ಕೂಡ ಚೆನ್ನಾಗಿ ನೆಂದಿದೆ. ಇವಾಗ ಮುಂಚೆ 1-2 ಸಲ ತೊಳೆದು ನೆನೆ ಇಟ್ಟಿದ್ವಿ, ಆಮೇಲೆ 1 ಸಲ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಕ್ಲೀನಾಗಿ ಮಾಡ್ಕೊಂಡ್ಮೇಲೆ ನಾವು ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಬರೋಣ. ಸೊ ನಿಮ್ಮ ಹತ್ರ ಗ್ರೈಂಡರ್ ಇದ್ದರೆ ಗ್ರೈಂಡರ್ ಕೂಡ ಹಾಕ್ಕೊಬೋದು. ಗ್ರೈಂಡರ್ಗೆ ಹಾಕೋಕ್ಕಿಂತ ಇನ್ನೂ ರುಚಿ ಚೆನ್ನಾಗೇ ಬರುತ್ತೆ. ಸೊ ನಾವಿವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀವಿ. ಇದಕ್ಕೆ ಆದಷ್ಟು ನೀರು ಕಡಿಮೆ ಹಾಕಿಬಿಟ್ಟು ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ, ತುಂಬ ನೀರು ಹಾಕಬಾರ್ದು. ಸೊ ನೋಡಿ, ನಾವು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನೇ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸರ್ಗೆ ಹಾಕ್ಕೊತಾ ಇದ್ದೀವಿ. ಸೊ ಇವಾಗ ಒಂದು ಸ್ವಲ್ಪ ಮಿಕ್ಸಿ ಹಿಡಿತಾ ಇದೆ, ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ನಾವು ಸುಮಾರು ಒಂದು 2 ಟೀ ಕಪ್ನ ಅಳತೆಯಲ್ಲಿ ನೀರನ್ನು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀವಿ. ಸೊ ನೋಡಿ, ಇವಾಗ ತುಂಬ ಚೆನ್ನಾಗಿ ಬಂದಿದೆ ನುಣ್ಣಗೆ. ಎಷ್ಟು ಸಣ್ಣ ಹಾಕೋಕ್ಕಾಗುತ್ತೋ ಅಷ್ಟೊಂದು ನುಣ್ಣಗೆ ಪೇಸ್ಟ್ ರೀತಿ ಮಾಡ್ಕೊಳ್ಳಿ. ಸೊ ನೋಡಿ, ನಾವು ತೊಗೊಂಡಿರ್ತಕ್ಕಂಥ ಎಲ್ಲ ಉದ್ದಿನಬೇಳೆನ ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡ್ವಿ. ಸೊ ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ. ಇದು ರವೆ ಇರಬಾರ್ದು, ತುಂಬ ಸಾಫ್ಟಾಗಿ ಹಾಕಬೇಕು ಉದ್ದಿನಬೇಳೆ, ಆವಾಗಲೇ ಇಡ್ಲಿ ಸ್ಮೂತಾಗಿ ಬರೋದು. ಸೊ ಇವಾಗ 1 ಅವರ್ ಆಗಿದೆ ಇದು ನೆನೆ ಇಟ್ಟು. ಇವಾಗ ಹಾಕಿರ್ತಕ್ಕಂಥ ನೀರನ್ನ ತೆಗಿಯೋಣ. ಇದರಲ್ಲಿ 1 ಹನಿ ಕೂಡ ನೀರನ್ನು ಉಳಿಸ್ಬಾರ್ದು ನಾವು. ಆ ರೀತಿ ಈ ರೀತಿ ಹಿಂಡಿಬಿಟ್ಟು ಇದನ್ನು ತೆಗೆದು ಒಂದು ಕಂಟೈನರ್ನಲ್ಲಿ ಸೇರಿಸ್ಕೊತಾ ಇದ್ದೀವಿ. ನಾವು ಸುಮಾರು 1 kg ಇಡ್ಲಿ ರವೆನ ಇಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಅದಕ್ಕೆ ನಾವು ಅರ್ಧ kgಯಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀವಿ. ಸೊ ನೋಡಿ, ಯಾವ ರೀತಿ ನಾವು ಇದನ್ನು ಹಿಂಡಿಬಿಟ್ಟು ರವೆನ ಸೇರಿಸ್ಕೊತಾ ಇದ್ದೀವಿ ಅಂದರೆ ಇದರಲ್ಲಿ 1 ಹನಿ ಕೂಡ ನೀರು ಉಳಿಸ್ಬಾರ್ದು ನಾವು. ಆ ರೀತಿ ಹಿಂಡಿಬಿಟ್ಟು ತೆಗಿಬೇಕು, ಆವಾಗಲೇ ನಿಮಗೆ ಹೋಟೆಲ್ಗಿಂತಲೂ ಚೆನ್ನಾಗಿ ಬರುತ್ತೆ ಇಡ್ಲಿ. ನೀವು ಯಾವಾಗಲೂ ಮನೆಯಲ್ಲಿ ಈ ರೀತಿ ಬಂದಿರಲ್ಲ. ಸೊ ಈ ರೀತಿ ಸ್ಟೆಪ್ಪನ್ನ ಯೂಸ್ ಮಾಡಿ ನೋಡಿ. ಉದ್ದಿನಬೇಳೆಯಲ್ಲಿ ಕೂಡ ತುಂಬ ಅದು ಕೂಡ ತಿಳಿಯಿಲ್ಲ, ಅದು ಕೂಡ ಆದಷ್ಟು ನಾವು ನೀರು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಹಾಕಿಬಿಟ್ಟೇ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ. ಇವಾಗ ನಾವು ಇದಕ್ಕೆ 1.5 ಟೀ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀವಿ. 1 kg ರವೆಗೆ 1.5 ಟೀ ಸ್ಪೂನ್ ಉಪ್ಪು ಸಾಕಾಗುತ್ತೆ. ಈ ಮೆಜರ್ಮೆಂಟಲ್ಲಿ ಮಾಡಿ ನೀವು ಎಷ್ಟು ಬೇಕಾದರೂ ಮಾಡ್ಬೋದು.
ಈ ರೀತಿ ನೀವು ಹೋಟೆಲಲ್ಲಿ ಕೂಡ ಮಾಡ್ಬೋದು. ಹೋಟೆಲ್ಗಿಂತಲೂ ಚೆನ್ನಾಗಿ ಬರುತ್ತೆ. ನೀವೇ ಹೇಳ್ತೀರಾ ಇದನ್ನು ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಓ ಎಷ್ಟೊಂದು ಚೆನ್ನಾಗಿ ಬಂದಿದೆಯಲ್ಲ ಅಂತ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು. ಸುಮಾರು 5ರಿಂದ 6 ನಿಮಿಷದವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಎಷ್ಟು ಮಿಕ್ಸ್ ಮಾಡಿದ್ರೂ ಕಡಿಮೆನೇ ಇದು. ಸುಮಾರು ಒಂದು 10 ನಿಮಿಷದವರೆಗೂ ಮಿಕ್ಸ್ ಮಾಡೋಕ್ಕಾದರೆ ಮಾಡಿ. ನೋಡಿ ಇವಾಗ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ಹಿಟ್ಟು. ಇದನ್ನು ನಾವು ಸುಮಾರು ಇವಾಗ 8ರಿಂದ 10 ಗಂಟೆವರೆಗೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಪಾತ್ರೆನ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿಬಿಟ್ಟು ಮೇಲ್ಗಡೆ ಏನಾದರೂ ಭಾರವಾಗಿರ್ತಕ್ಕಂಥದ್ದು ಏನಾದರೂ ಇಡ್ಬೋದು. ನಮ್ಮ ಹತ್ರ ಈ ರೀತಿ ಒಂದು ಕಲ್ಲಿದೆ, ಅದನ್ನು ಇಟ್ಟಿದ್ದೀವಿ. ಸುಮಾರು 8ರಿಂದ 10 ಗಂಟೆವರೆಗೂ ನಾವು ಇದನ್ನು ಇವಾಗ ಬಿಟ್ಟು ನೋಡಿ. ಸುಮಾರು ಇವಾಗ 8ರಿಂದ 10 ಗಂಟೆ ಆಗಿದೆ. ನಾವು ಎಷ್ಟು ಇಟ್ಟಿಟ್ಟಿದ್ವೋ ಸುಮಾರು 70ರಷ್ಟು ಎಕ್ಸ್ಟ್ರಾ ಆಗಿದೆ ಅದು. ನೋಡಿ ಎಷ್ಟು ಪ್ರಮಾಣ ಎಕ್ಸ್ಟ್ರಾ ಆಗಿದೆ ಅಂದರೆ ನೋಡಿ ಎಷ್ಟೊಂದು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ. ನಾವು ಉದ್ದಿನಬೇಳೆ ಇತ್ತಲ್ವ, ಆದರೆ ಅದಕ್ಕೆ ಬಂದಿದೆ ಅದು. ಉದ್ದಿನಬೇಳೆ ಮಿಕ್ಸಿಗೆ ಹಾಕಿದಾಗ ಯಾವ ರೀತಿ ಇತ್ತೋ ಆ ರೀತಿ ಆಗಿದೆ. ಇಡ್ಲಿ ರವೆ ಕೂಡ ಚೆನ್ನಾಗಿ ನೆಂದುಬಿಟ್ಟು ಅದ್ರ ಜೊತೆ ಮೆಲ್ಟ್ ಆಗಿದೆ. ಸೊ ಈ ರೀತಿ ಆಗಬೇಕು. ನಾವಿವಾಗ ಎಷ್ಟು ಬೇಕೋ ಇವತ್ತು ಮಾಡೋಕ್ಕೆ ಅದನ್ನು ತಗೊತಾ ಇದ್ದೀವಿ. ಸೊ ಮಿಕ್ಕಿರೋದನ್ನು ನೀವು ಈ ರೀತಿ ಏರ್ ಕಂಟೈನರಲ್ಲಿ ಪ್ಯಾಕ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡ್ಬೋದು. ಇದು ಸುಮಾರು 1 ವಾರದವರೆಗೂ ಇಡ್ಬೋದು ನೀವು ಫ್ರಿಜ್ಜಲ್ಲಿದ್ದರೆ. ಏನೂ ಹಾಳಾಗಲ್ಲ ಇದು. ನೀವು ಹುಳಿ ಆಗಲ್ಲ, ಏನಾಗಲ್ಲ. ನೀವು ಫಸ್ಟ್ ದಿವಸ ಯಾವ ಟೇಸ್ಟ್ ಬಂದಿರುತ್ತೋ 1 ವಾರ ಬಿಟ್ಟು ಅದನ್ನು ತೆಗೆದು ಮಾಡಿದ್ರೂ ಅದೇ ಟೇಸ್ಟೇ ಬರುತ್ತೆ ಇಡ್ಲಿ. ಸೊ ನೋಡಿ ಸ್ವಲ್ಪ ನೀರು ಹಾಕ್ಕೊಬೇಕು. ತುಂಬ ನೀರು ಹಾಕ್ಬಿಟ್ಟು ಇಡ್ಲಿನ ಮಾಡ್ಕೊಬೇಡಿ. ನೋಡಿ ಈ ಪ್ರಮಾಣದಲ್ಲಿ ಇರಬೇಕು ಅಷ್ಟೇ. ಇದಕ್ಕೆ ನಾವು ಒಂದು ಚಿಟಿಕೆ ಕೂಡ ಸೋಡಾನ ಸೇರಿಸ್ಕೊತಾ ಇಲ್ಲ. ವಿತೌಟ್ ಸೋಡಾ ಮಾಡ್ತಾಯಿದ್ದೀವಿ. ಸೋಡಾ ಬೇಕಂದರೆ ಹಾಕ್ಕೊಳ್ಳಿ, ಸೋಡಾ ಹಾಕ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಅಷ್ಟೊಂದು ಸಾಫ್ಟಾಗಿ ಬರುತ್ತೆ ಈ ಇಡ್ಲಿ. ಸೋಡಾ ಹಾಕಿ ತಿನ್ನೋದ್ರಿಂದ ಕೆಲವೊಬ್ಬರಿಗೆ ಎಸಿಡಿಟಿ ಆಗುತ್ತೆ, ಚೆನ್ನಾಗಿ ಡೈಜೆಷನ್ ಆಗೋಲ್ಲ, ಎದೆ ಉರಿಯುತ್ತೆ. ನೀವು ಈ ರೀತಿ ಮಾಡ್ಕೊಂಡು ತಿಂದರೆ ಇಡ್ಲಿ ಯಾವತ್ತೂ ನಿಮಗೆ ಎದೆ ಉರಿ ಅದು ಬರೋದೇ ಇಲ್ಲ. ಸೊ ನೋಡಿ ಇವಾಗ ಇಡ್ಲಿ ಪಾತ್ರೆ ಇಟ್ಟಿದ್ದೀವಿ. ಇಡ್ಲಿ ಪಾತ್ರೆ ಇಟ್ಬಿಟ್ಟು ನೀರು ಕಾಯ್ದ ಮೇಲೆ ಅದಕ್ಕೆ ನಾವು ಇವಾಗ ಈ ಸಾಚನ ಒಳಗಡೆ ಹಾಕ್ತಾಯಿದ್ದೀವಿ. ಈ ರೀತಿ ಹಾಕ್ಕೊಂಡು ಸುಮಾರು ಒಂದು 8ರಿಂದ 10 ನಿಮಿಷ ನಾವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಈ ಇಡ್ಲಿ ಕುಕ್ಕರ್ಗೆ ಮುಚ್ಚಿಬಿಟ್ಟು ಸುಮಾರು ಒಂದು 8ರಿಂದ 10 ನಿಮಿಷದವರೆಗೂ ನಾವು ಲೋ ಫ್ಲೇಮಲ್ಲಿ ಕುದಿಸ್ಕೊಬೇಕು. ಹೈ ಫ್ಲೇಮ್ ಇಟ್ಟು ಕುದಿಸ್ಕೊಬೇಡಿ, ತುಂಬ ಗಟ್ಟಿಯಾಗಿ ಬರುತ್ತೆ ಇಡ್ಲಿ, ಬಿರುಸಾಗಿಬಿಡುತ್ತೆ. ಅದಕ್ಕೆ ನೀವು ಸಾಫ್ಟಾಗಿ ಬರಬೇಕಂದ್ರೆ ಲೋ ಫ್ಲೇಮಲ್ಲಿಟ್ಟು ಮಾಡಿ. ನೋಡಿ ಇವಾಗ ಒಂದು 10 ನಿಮಿಷ ಬಿಟ್ಟಿದ್ವಿ ನಾವು. 10 ನಿಮಿಷ ಆದಮೇಲೆ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಸೊ ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಇಡ್ಲಿ ಅಂತ. ಸೊ ಇವಾಗ ರಿಮೂವ್ ಮಾಡೋಣ ಒಂದೊಂದೇ ಇಡ್ಲಿಯಾಗಿ. ನಾವು ಇಡ್ಲಿ ಹಾಕೋಕ್ಕಿಂತಲೂ ಮುಂಚೆ ಈ ಇಡ್ಲಿ ಸಾಚೆಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ವಿ. ನೀವು ಕೂಡ ಎಣ್ಣೆನ ಸವರ್ಕೊಂಡು ಹಾಕೊಬೋದು. ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ. ಎಲ್ಲೂ ನಿಮಗೆ ಡಾಟ್ ಕಾಣಿಸ್ತಾ ಇಲ್ಲ. ತುಂಬ ಸಾಫ್ಟಾಗಿ ತುಂಬ ಮೃದುವಾಗಿ ಬಂದಿದೆ. ನಾವು ಒಂದು ಚಿಟಿಕೆ ಸೋಡಾ ಕೂಡ ಸೇರಿಸಿಲ್ಲ, ಆದರೂ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ನೋಡಿ. ಸೊ ನೋಡಿದ್ರಲ್ಲ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ. ಇದ್ರ ಜೊತೆಯಲ್ಲಿ ನಾವು ಚಟ್ನಿ ಮತ್ತು ಸಾಂಬಾರನ್ನ ಮಾಡಿದ್ದೀವಿ. ಈ ಚಟ್ನಿ ಸಾಂಬಾರು ರೆಸಿಪಿ ಕೂಡ ಮತ್ತು ನಾಳೆ ನಾಡಿದ್ದು ಬರುತ್ತೆ. ಸೊ ತುಂಬ ಇದು ಒಳ್ಳೆ ಕಾಂಬಿನೇಷನು. ಈ ರೀತಿ ಮಾಡಿ ನೋಡಿ, ತುಂಬ ಟೇಸ್ಟಾಗಿ ಬರುತ್ತೆ ಇಡ್ಲಿ. ನೀವು ಇಡ್ಲಿ ತಿಂದೇ ಇರೋರು ಕೂಡ ಇದನ್ನು ಒಂದ್ಸಲಿ ಈ ರೀತಿ ಟ್ರೈ ಮಾಡಿ. ಖಂಡಿತ ನೀವು ಕೂಡ ಇಡ್ಲಿ ಮುಂದೆಯಿಂದ ತಿಂತೀರ. ಸೊ ಹಾಗಾದರೆ ಈ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ದಯವಿಟ್ಟು ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೂ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ನಮಗೆ ಮುಂದೆ ವೀಡಿಯೋ ಮಾಡಿ ಹಾಕೋದಕ್ಕೆ ಇನ್ನೂ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಸೊ ಹಾಗಾದರೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.